ಶ್ರಾದ್ದ ಕಲ್ಪವನ್ನು ಹೇಳಿ ಶ್ರಾದ್ದ ಮಾಡುವ ವಿಧಾನಗಳು, ಅಲ್ಲಿ ಬಳಸುವ ಮಂತ್ರಗಳು ಅದನ್ನೆಲ್ಲ ಹೇಳಿ ಕೊನೆ ಒಳಗೊಂದು ಮಾತು ಹೇಳ್ತಾರೆ. ವಸುರುದ್ರ ಅದಿತಿ ಸುತಾಹ ಪಿತರಃ ಶ್ರಾದ್ದ ದೇವತಾ. ಶ್ರಾದ್ದ ದೇವತೆಗಳು ಅಂದರೆ ವಸುರುದ್ರ ಆದಿತ್ಯರು, ಅವರೊಳಗೆ ವಸುರುದ್ರ ಆದಿತ್ಯ ಅಂತರ್ಗತ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರು. ಇವರು ಆ ಶ್ರಾದ್ದ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಏನಾಗುತ್ತೆ? ಪ್ರೀಣಯಂತಿ ಮನುಷ್ಯಾಣಾಂ ಪಿತॄನ್ ಶ್ರಾದ್ದೇನ ತರ್ಪಿತಾ ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತಿ ತಥಾ ರಾಜ್ಯಂ ಪ್ರೀತಾ ನೃಣಾಂ ಪಿತಾಮಹಾಃ. ನಾವು ಶ್ರಾದ್ದಾದಿಗಳಿಂದ ನಮ್ಮ ಪಿತೃಗಳ ಅಂತರ್ಗತರಾದ ಈ ಪಿತೃದೇವತೆಗಳು, ಅವರೊಳಗೆ ಅಂತರ್ಗತನಾದ ಭಗವಂತನ ರೂಪಗಳು ಚಿಂತನೆ ಮಾಡಿ ಪಿತೃಗಳನ್ನು ಸಂತೋಷಪಡಿಸಿದರೆ ಅದರಿಂದ ಅವರು ತಮ್ಮ ಶ್ರಾದ್ದದ ಮೂಲಕ, ತರ್ಪಣದ ಮೂಲಕ ಸಂತೋಷಪಡಿಸಿದಂತಹ ಮಕ್ಕಳಿಗೆ ಅವರು ಆಯುಷ್ಯ, ಪ್ರಜಾ ಸಂತಾನ, ಸಂಪತ್ತು, ವಿದ್ಯೆ, ಸ್ವರ್ಗ, ಮೋಕ್ಷ, ಸುಖ ಇದೆಲ್ಲವೂ ಇವರಿಗೆ ದೊರಕಲಿ ಅಂತ ಹರಿಸ್ತಾರೆ. ಆದ್ದರಿಂದ ಆ ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕಾಗಿದ್ದರೆ ಇದನ್ನು ನಾವು ನೆನೆಸ್ಕೊಳ್ಬೇಕು. ಮಹಾಭಾರತದಲ್ಲಿ ಒಂದು ಸುಂದರವಾದ ಪ್ರಸಂಗ ಬರುತ್ತೆ. ಏನಂತಂದರೆ, ಒಮ್ಮೆ ನಾರದರು ಕೃಷ್ಣನ ಮನೆಗೆ ಬರ್ತಾರೆ, ಭಗವಂತನ ಮನೆಗೆ ಬರ್ತಾರೆ. ಭಗವಂತ ವರಾಹ ರೂಪದಿಂದ ಕೋರೆದಾಡೆಯಿಂದ ಭೂಮಿಯನ್ನು ಎತ್ತುಕೊಂಡು ಮೇಲೆ ಬರುವಾಗ 3 ಮಣ್ಣಿನ ಮುದ್ದೆಗಳು ಕೋರೆದಾಡೆಗೆ ಅಂಟುಕೊಂಡು ಬರುತ್ತಂತೆ. ಭಗವಂತ ಅಪಸವ್ಯ ಮಾಡಿಕೊಂಡು ಜನವಾರ ಎಡಕ್ಕೆ ಹಾಕಿಕೊಂಡು ಆ 3 ಮಣ್ಣಿನ ಮುದ್ದೆಗಳನ್ನು ಹಿಡಿದುಕೊಂಡು ಪಿತೃಪಿತಾಮಹ ಪ್ರಪಿತಾಮಹಾನಾಮ ಅಂತ ಶ್ರಾದ್ದ ಮಾಡ್ತಾ ಕೂತಿರ್ತಾನೆ. ನಾರದರು ಬಂದರು ಮನೆಗೆ, ಗಾಬರಿ ಆದರು. ಏನು ಭಗವಂತ ಇದು? ನಿನಗ್ಯಾರು ಪಿತೃಪಿತಾಮಹ ಪ್ರಪಿತಾಮಹ ಇದ್ದಾರೆ? ನಿನಗೆ ಜನನ ಇಲ್ಲ, ಮರಣ ಇಲ್ಲ, ಹುಟ್ಟುವವರೆಗೆ ಇದೆಲ್ಲ ಸಂಬಂಧಗಳು, ಈ ವ್ಯಕ್ತಿಗಳು, ನೀನು ಯಾರಿಗೆ ಶ್ರಾದ್ದ ಮಾಡ್ತಾ ಇದ್ದಿ ಹಾಗೆ ಅಂತ ಕೇಳಿದ್ರಂತೆ. ಅದಕ್ಕೆ ಭಗವಂತ ಹೇಳ್ದ, ಹಾಗಲ್ಲ, ಪಿತೃಪಿತಾಮಹ ಪ್ರಪಿತಾಮಹ ಅನ್ನೋ ಶಬ್ದವನ್ನು ಬಳಸಿಕೊಂಡು ಯಾರು ಶ್ರಾದ್ದ ಮಾಡ್ತಾರೆ, ಆ ಪಿತೃಪಿತಾಮಹ ಪ್ರಪಿತಾಮಹ ಶಬ್ದದಿಂದ ಪ್ರತಿಪಾದ್ಯನಾದವನು ಯಾರು ಅಂತ ತಿಳ್ಕೊಂಡು ಮಾಡಲಿ ಅಂತ ನಾನು ಮಾಡ್ತಾ ಇದ್ದೇನೆ ಅಂದ್ರಂತೆ. ಏನು ಹಾಗಂದರೆ ಅಂತ ನಾರದರು ಕೇಳಿದ್ರಂತೆ. ಪಿತೃ ಅಂತಂದರೆ ಅವ್ರ ತಂದೆ ಅಂತ ಅಷ್ಟೇ ತಿಳ್ಕೊಳ್ತಾರವರು. ಹಾಗಲ್ಲ, ಜಗತ್ತನ್ನು ರಕ್ಷಣೆ ಮಾಡತಕ್ಕಂತಹ ಇಡೀ ಚತುರ್ಮುಖ ಬ್ರಹ್ಮದೇವರಿಗೆ ತಂದೆಯಾದ ನಾನು ಪಿತೃಶಬ್ದ ವಾಚ್ಯನಾದವನು ಪ್ರಧಾನವಾಗಿ. ಪಿತಾಮಹ ಅಂತಂದರೆ ನಾನು ರುದ್ರದೇವರಿಗೆ ಪಿತಾಮಹನಾಗಿದ್ದೇನೆ. ಆದ್ದರಿಂದ ಬ್ರಹ್ಮದೇವರ ಮಗ ರುದ್ರದೇವರು, ರುದ್ರದೇವರಿಗೆ ಪಿತಾಮಹನಾಗಿದ್ದೇನೆ. ಪಿತಾಮಹ ಶಬ್ದದಿಂದ ವಾಚ್ಯನಾದವನು ನಾನು. ಮತ್ತು ಪ್ರಪಿತಾಮಹ ಅಂದರೆ ರುದ್ರದೇವರ ಮಗ ಇಂದ್ರನೇ ನಾನು ಪ್ರಪಿತಾಮಹ ಆಗಿದ್ದೇನೆ. ಆದ್ದರಿಂದ ಪಿತೃಪಿತಾಮಹ ಪ್ರಪಿತಾಮಹ ಅನ್ನುವ ಶಬ್ದಗಳನ್ನು ಬಳಸಿ ಶ್ರಾದ್ದ ಮಾಡತಕ್ಕಂಥವರು ಬರೀ ಅವರ ತಂದೆ, ಅವರ ತಾತ, ಅವರ ಮುತ್ತಜ್ಜ ಅಲ್ಲ. ಪಿತೃಪಿತಾಮಹ ಪ್ರಪಿತಾಮಹದೇ ಶಬ್ದದಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ನಾನು ಅನ್ನುವ ಭಗವಂತ ಅನ್ನುವ ಎಚ್ಚರಿಕೆ ಇಟ್ಟುಕೊಂಡು ಅವರು ಶ್ರಾದ್ದ ಮಾಡಲಿ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಅಂತ ನಾರದರಿಗೆ ಭಗವಂತ ಹೇಳಿದ ಒಂದು ರೋಚಕ ಸಂಗತಿ ಮಹಾಭಾರತದಲ್ಲಿ ಒಂದು ಕಡೆ ಪ್ರಸ್ತಾವ ಆಗತ್ತೆ. ಆ ಜೊತೆಯಲ್ಲಿ ಶ್ರಾದ್ದ ಪಿತೃದೇವತೆಗಳು ಅಂತೇನು ವಸುರುದ್ರ ಆದಿತ್ಯರಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಪಿತೃದೇವತೆಗಳಿದ್ದಾರೆ. ಆ ಪಿತೃದೇವತೆಗಳ ಒಳಗಿರುವ ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಿಕೊಂಡು ಶ್ರಾದ್ದವನ್ನು ಮಾಡಬೇಕು. ನಮ್ಮ ಮೃತರಾದ ನಮ್ಮ ಪಿತೃಪಿತಾಮಹ ಪ್ರಪಿತಾಮಹರು ಎಲ್ಲಿದ್ದಾರೋ ಗೊತ್ತಿಲ್ಲ ನಮಗೆ, ಅವರ ಅಡ್ರೆಸ್ ಗೊತ್ತಿಲ್ಲ. ಅವರು ಸತ್ತು ಎಲ್ಲಿದ್ದಾರೋ, ನರಕದಲ್ಲಿದ್ದಾರೋ ಅಥವಾ ಪಶು ಪಕ್ಷಿ ಪ್ರಾಣಿಗಳಾಗಿ ಹುಟ್ಟಿದ್ದಾರೋ ಅದರ ಮಾಹಿತಿ ನಮಗಿರೋದಿಲ್ಲ. ಆದ್ದರಿಂದ ನಾವು ಅವರ ಹೆಸರು ಹೇಳಿಕೊಂಡು ಪಿಂಡ ಪ್ರದಾನ ಮಾಡಿ ತರ್ಪಣ ಕೊಟ್ಟರೆ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವರಿಗೆ ಹೋಗಿ ಹೇಗೆ ಸೇರೋದು? ಹಾಗೆ ಅಂತ ಈ ಪ್ರಶ್ನೆ ಯಾರೋ ಬುದ್ಧಿಜೀವಿಗಳು ಮಾಡೋದಲ್ಲ, ಶಾಸ್ತ್ರದಲ್ಲಿ ಈ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ನೀವು ಪಿತೃದೇವತೆಗಳನ್ನು ಆರಾಧನೆ ಮಾಡ್ತಾ ಇರೋದು, ಪಿತೃದೇವತೆಗಳು ನಿಮ್ಮ ಶ್ರಾದ್ದ ತರ್ಪಣಗಳಿಂದ ಸಂತೋಷಗೊಂಡು ನಿಮ್ಮ ಪಿತೃಗಳು ಎಲ್ಲಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರು ಎಲ್ಲಿ ಹುಟ್ಟಿರ್ತಾರೋ ಆ ದಿವಸ ಅಲ್ಲಿ ಅವರಿಗೆ ತೃಪ್ತಿಯಾಗುವ ಹಾಗೆ ಅನುಗ್ರಹ ಮಾಡ್ತಾರೆ. ಅವರು ಪಶು ಪಕ್ಷಿಗಳಾಗಿದ್ದರೆ ಪಶು ಪಕ್ಷಿಗಳಿಗೆ ಏನು ಆಹಾರದಿಂದ ತೃಪ್ತಿಯಾಗುತ್ತೋ ಆ ಆಹಾರ ಅವರಿಗೆ ಒದಗಿಸಿಕೊಟ್ಟು ತೃಪ್ತರಾಗುವಂತೆ ಮಾಡ್ತಾರೆ. ಆದ್ದರಿಂದ ಸತ್ತವರು ಎಲ್ಲಿದ್ದಾರೆ ಅಂತ ನಿಮಗೆ ಅಡ್ರೆಸ್ ಗೊತ್ತಿಲ್ಲದೆ ಇರಬಹುದು. ಅದಕ್ಕೆ ಸತ್ತವರು ಎಲ್ಲಿದ್ದಾರೆ ಅಂತ ಅವರ ಹೆಸರು ಹೇಳೋದು ಅಷ್ಟೇ. ನಮಗೆ ಅವರ ಉಪಕಾರದ ಸ್ಮರಣೆ ಬರಲಿ ಅಂತ ಅವರ ಹೆಸರು ಹೇಳೋದು. ಆದರೆ ನಾವು ಮಾಡ್ತಕ್ಕಂಥದ್ದು ಪಿತೃದೇವತೆಗಳ ಆರಾಧನೆ. ಆ ಪಿತೃದೇವತೆಗಳು ಇದರಿಂದ ಸಂತೃಪ್ತರಾಗಿ ನಮ್ಮ ಮೃತರಾದ ಹಿರಿಯರು ಎಲ್ಲಿ ಹುಟ್ಟಿರ್ತಾರೋ, ಎಲ್ಲಿ ನರಕದಲ್ಲಿ ಇರ್ತಾರೋ, ಸ್ವರ್ಗದಲ್ಲಿ ಇರ್ತಾರೋ ಅಥವಾ ಭೂಮಿಯಲ್ಲೇ ಹುಟ್ಟಿರ್ತಾರೋ ಅದು ಅವರಿಗೆ ಗೊತ್ತಿರುತ್ತೆ. ಅವರಿಗೆ ಯೋಗ್ಯವಾದ ಆಹಾರವನ್ನು ತಲುಪಿಸಿ ತೃಪ್ತಿಪಡಿಸ್ತಾರೆ
ಅನ್ನುವಂಥ ಅಂಶವನ್ನು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲೂ ಕೂಡ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅನಂತರ ನವಗ್ರಹ ಹೋಮದ ಸಂಗತಿಯನ್ನು ಹೇಳ್ತಾರೆ. ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ಸಮಿತ್ತುಗಳು, ಯಾವ್ಯಾವ ಬಣ್ಣದ ವಸ್ತ್ರಗಳು, ಯಾವ್ಯಾವ ರತ್ನಗಳು ಮೊದಲಾದದ್ದನ್ನು ದಾನಗಳು ಕೊಡಬೇಕು, ಅದೆಲ್ಲ ಸಂಗತಿಯನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಹೇಳಿ ಯಾವ್ಯಾವ ಗ್ರಹವನ್ನು ಆವಾಹನೆ ಮಾಡಲಿಕ್ಕೆ ಯಾವ ವೇದ ಮಂತ್ರವನ್ನು ಬಳಸಬೇಕು ಅದರ ಮಾಹಿತಿಗಳನ್ನು ಕೊಡ್ತಾರೆ. ಕೊನೆಯ ಒಳಗೆ ಒಂದು ಮಾತು ಹೇಳ್ತಾರೆ, ಯಸ್ಯ ಯಸ್ಯ ಯದಾ ದೂಷ್ಯಾಹ ಸತಂ ಯತ್ನೇನ ಪೂಜಯೇತ್ ಬ್ರಹ್ಮಣೈಷಾಂ ವರೋ ದತ್ತಃ ಪೂಜಿತಾಃ ಪೂಜಿತಸ್ಯ ಚ ಗ್ರಹಾಧೀನ ನರೇಂದ್ರಾಣಾಂ ಉಚ್ಛಯಾಃ ಪತನಾನಿ ಚ ಭಾವಾಭಾವೌ ಚ ಜಗತಃ ತಸ್ಮಾತ್ ಪೂಜ್ಯತಮಾ ಗ್ರಹಾಃ. ಗ್ರಹಗಳನ್ನು ಯಾರಿಗೆ ಯಾವ ಗ್ರಹ ಉಗ್ರವಾಗಿದೆ ಅನ್ನುವುದನ್ನು ತಿಳಿದುಕೊಂಡು ಆ ಗ್ರಹಗಳನ್ನು ಶಾಸ್ತ್ರೋಕ್ತವಾದ ವಿಧಿಯಿಂದ ಪೂಜೆ ಮಾಡಿ ಪ್ರಸನ್ನೀಕರಿಸಿಕೊಳ್ಳಬೇಕು. ಯಾಕೆ ಅಂದರೆ ಬ್ರಹ್ಮದೇವರು ಆ ಗ್ರಹಗಳಿಗೆ ಒಂದು ವರ ಕೊಟ್ಟಿದ್ದಾರಂತೆ. ಏನು ಅಂದರೆ, ನೀವು ಯಾವ ಜಾತಕದಲ್ಲಿ ಯಾರಿಗೆ ಯಾವ ಗ್ರಹ ಕ್ರೂರವಾಗಿರುತ್ತೆ ಅವರು ಆ ವ್ಯಕ್ತಿಗಳು ಆ ಗ್ರಹಗಳನ್ನು ಆರಾಧನೆ ಮಾಡಿದಾಗ ನೀವು ಅವರಿಗೆ ಪ್ರಸನ್ನರಾಗಿ ಅನುಗ್ರಹ ಮಾಡಿರಿ ಅಂತ ಬ್ರಹ್ಮದೇವರು ಅವರಿಗೊಂದು ಆದೇಶ ಕೊಟ್ಟಿದ್ದಾರಂತೆ. ಆದ್ದರಿಂದ ಗ್ರಹಗಳ ಅಧೀನದಲ್ಲಿ ನಾವೆಲ್ಲ ಇದ್ದೇವೆ ಅಂತಂದರೆ ಗ್ರಹಗಳು ಕಂಡ್ರೇ ನಮಗೆ ಒಂದು ಕೋಪ, ಗ್ರಹಗಳೇ ನಮಗೆಲ್ಲ ಇಷ್ಟ ಅನಿಷ್ಟಗಳನ್ನು ಕೊಡ್ತಾ ಇದೆ ಅಂತ. ಯಾವ ಗ್ರಹಗಳಿಗೂ ನಮ್ಮ ಮೇಲೆ ಕೋಪ ಮಾಡಿ ಪ್ರಯೋಜನ ಏನಿಲ್ಲ. ನಮಗೆ ನಮ್ಮ ಜನ್ಮಾಂತರದ ಕರ್ಮಾನುಗುಣವಾಗಿ ನಮಗೇನು ತೊಂದರೆಗಳು ಬರುತ್ತೆ, ಏನು ಸುಖದ ಸಂಪತ್ತುಗಳು ಬರುತ್ತೆ ಅದನ್ನು ಸೂಚನೆ ಮಾಡುವುದಕ್ಕೆ ಗ್ರಹಗಳನ್ನು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಹಾಗಾಗಿ ನಮ್ಮ ಹುಟ್ಟಿದ ಜನ್ಮಕುಂಡಲಿಯಲ್ಲಿ ಇವನು ಜನ್ಮಾಂತರದ ಕರ್ಮಾನುಗುಣವಾಗಿ ಇವನ ಬೆಳವಣಿಗೆ ಹೇಗಿದೆ, ಏನು ಇವನಿಗೆ ಯಾವಾಗ ಏನು ತೊಂದರೆಗಳಾಗತ್ತೆ, ನಮ್ಮ ಕರ್ಮದ ಫಲವಾಗಿ ಆಗುವ ತೊಂದರೆಗಳನ್ನು ಮುಂಚಿತವಾಗಿ ತಿಳಿಸೋದಕ್ಕೆ ಗ್ರಹಗಳಿಗೆ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಆ ಪ್ರಕಾರ ಆ ಗ್ರಹಗಳು ಆಯಾಯ ಸ್ಥಾನದಲ್ಲಿ ಕೂತು ನಮ್ಮ ಕರ್ಮಾನುಗುಣವಾಗಿ ನಮಗಾಗುವ ಸುಖ ದುಃಖಾದಿ ಇಷ್ಟಾನಿಷ್ಟಗಳನ್ನು ಆ ಗ್ರಹಗಳು ಸೂಚನೆ ಮಾಡುತ್ತೆ. ಆಗ ನಾವು ಆ ಗ್ರಹಾಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡಿ ಅವನ ಅನುಗ್ರಹ ಪಡೆದರೆ ಆ ಪ್ರಭಾವಗಳು ನಮ್ಮ ಪ್ರಾರಬ್ಧ ಪಾಪಗಳಿಂದ ಉಂಟಾಗಬಹುದಾದ ಅನಿಷ್ಟಗಳ ಪ್ರಭಾವ ಸೌಮ್ಯವಾಗತ್ತೆ, ಕಡಿಮೆ ಆಗತ್ತೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಗ್ರಹಗಳನ್ನು ಗೌರವದಿಂದ ನೋಡ್ಕೊಳ್ಬೇಕು, ಹೊರತು ಗ್ರಹಗಳನ್ನು ಬೈಬಾರದು. ಸಾಮಾನ್ಯವಾಗಿ ಹೆಚ್ಚಿಗೆ ನಾವು ಶನಿಗ್ರಹವನ್ನು ಬೈತಾ ಇರ್ತೇವೆ. ಮನುಷ್ಯರನ್ನು ಬೈಯಬೇಕಾದರೂ ಎಂಥ ಶನಿ ನೀನು ಅಂತ ಗ್ರಹವನ್ನು ಬೈಯುವ ನಿಂದಾವಾಚಕ ಶಬ್ದವಾಗಿ ಬಳಸುವಷ್ಟು ನಮಗೆ ಕೆಲವು ಗ್ರಹಗಳ ಮೇಲೆ ಕೋಪಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ಯಾವ ಗ್ರಹಗಳನ್ನು ಕೂಡ ನೀವು ನಿಂದನೆ ಮಾಡಬೇಡ್ರಿ, ನಿಮಗಿರೋ ಅನಿಷ್ಟವನ್ನು ಮುಂಜಾಗ್ರತೆಯಾಗಿ ಸೂಚನೆ ಮಾಡೋರು ಗ್ರಹಗಳು. ಆದ್ದರಿಂದ ಅವರ ಮೇಲೆ ನಿಮಗೆ ಗೌರವ ಇರಬೇಕು. ಅವರನ್ನು ಆರಾಧನೆ ಮಾಡಿ ಆ ಪ್ರಭಾವ ಆ ದುಷ್ಟ ಪ್ರಭಾವ ಅಥವಾ ಕಷ್ಟದ ಪ್ರಭಾವಗಳು ಕಡಿಮೆ ಆಗುವಂತೆ ಅವರನ್ನು ಆರಾಧನೆ ಮಾಡಿರಿ. ಆದರೆ ಒಂದು ತಿಳ್ಕೊಳ್ಬೇಕು, ಎಲ್ಲ ಗ್ರಹಗಳು ಕೂಡ ಭಗವಂತನ ಅಧೀನದಲ್ಲಿದ್ದಾರೆ. ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ. ಭಗವಂತನನ್ನು ಒಲಿಸಿಕೊಂಡ್ರೆ, ಆ ಗ್ರಹಗಳನ್ನು ಪೂಜೆ ಮಾಡಿ ಒಲಿಸಿಕೊಂಡ್ರೆ ನಿಮ್ಮ ಅನಿಷ್ಟಗಳು ಕಡಿಮೆ ಆಗತ್ತೆ ಅನ್ನುವುದನ್ನು ಸೂಕ್ಷ್ಮವಾಗಿ ಅಧ್ಯಾಯದ ಕೊನೆಯ ಒಳಗೆ ಹೇಳ್ತಾರೆ. ಅನಂತರ ಬೇರೆ ಬೇರೆ ಅನೇಕ ನಾನಾ ಧರ್ಮಗಳು ಅಂತಲೇ ಒಂದು ಅಧ್ಯಾಯ. ಅವಳಿಗೆ ಎಲ್ಲವನ್ನು ನಾನು ಹೇಳೋದಿಲ್ಲ, ಕೆಲವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಹೇಳ್ತಾ ಇದ್ದೇನೆ. ನಮ್ಮ ಮಾಡುವ ಪಾಪಗಳಿಗೆ ಪರಿಹಾರಗಳೇನು, ಅದಕ್ಕೆ ನಾನಾ ಮಾರ್ಗಗಳನ್ನು ಹೇಳ್ತಾರೆ. ಪಾಪಗಳನ್ನು ಮಾಡಿದ್ದೇವಲ್ಲ, ಆ ಪಾಪದ ಫಲವನ್ನು ನಾವು ಅನುಭವಿಸಬೇಕಾಗತ್ತೆ. ಅದಕ್ಕೆ ಪ್ರಾಯಶ್ಚಿತ್ತಗಳು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಯಜ್ಞಯಾಗಗಳು ಅಥವಾ ಹೋಮ ಹವನಗಳು, ದಾನ ಧರ್ಮಗಳು ಅದನ್ನೆಲ್ಲ ಹೇಳ್ತಾರೆ. ಕೆಲವೊಮ್ಮೆ ಉಪವಾಸ ಇರೋದೇ ಕೆಲವು ಪಾಪಗಳಿಗೆ ಪರಿಹಾರ ಅಂಥೇಳಿ ಉಪವಾಸ ಇರಬೇಕು, ಇಂಥದ್ದನ್ನೆಲ್ಲ ಅನೇಕ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾರೆ. ಆದರೆ ಆಮೇಲೆ ಎಲ್ಲ ಹೇಳ್ಕೊಂಡು ಕೊನೆ ಒಳಗೊಂದು ಮಾತು ಹೇಳ್ತಾರೆ, ಧ್ಯಾನೇನ ಸದೃಶನ್ನಾಸ್ತಿ ಶೋಧನಂ ಪಾಪಕರ್ಮಣಾಂ. ಭಗವಂತನ ಧ್ಯಾನವನ್ನು ಮಾಡೋದೇ ಎಲ್ಲ ಪಾಪಗಳಿಗೆ ಮುಖ್ಯವಾದ ಪರಿಹಾರ. ಯಾಕೆಂದರೆ ಆತ್ಮ ಧ್ಯಾತ ಮನೋಧ್ಯಾನಂ ಧ್ಯೇಯೋ ವಿಷ್ಣು ಫಲಂ ಹರಿಹಿ. ನಮಗೆ ಧ್ಯಾನ ಮಾಡಿಸುವವನು ಭಗವಂತ, ಧ್ಯಾನಕ್ಕೆ ಸಾಧನವಾದ ಮನಸ್ಸಿಗೆ ನಿಯಾಮಕ ಭಗವಂತ, ಧ್ಯಾನ ಕ್ರಿಯೆಗೆ ನಿಯಾಮಕ ಭಗವಂತ, ಧ್ಯಾನದ ಫಲವನ್ನು ಕೊಡೋದು ಭಗವಂತ, ಧ್ಯಾನ ಮಾಡಬೇಕಾದ ವಸ್ತು ಭಗವಂತ. ಆದ್ದರಿಂದ ಯಾವುದೇ ಪಾಪಕರ್ಮಗಳಿರಬಹುದು, ಅದಕ್ಕೆಲ್ಲ ಬೇಕಾದಷ್ಟು ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ. ಆದರೆ ಏನೇ ಮಾಡಿದರೂ ಕೂಡ ಪೂರ್ತಿಯಾಗಿ ಪಾಪಗಳನ್ನು ಕಳ್ಕೊಳ್ಬೇಕಾಗಿದ್ದರೆ
ಭಗವಂತನನ್ನು ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನಕ್ಕೆ ಸದೃಶವಾದ ಮತ್ತೊಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಅಂದರೆ ಪರಿಹಾರದ ಮಾರ್ಗ ಇನ್ನೊಂದಿಲ್ಲ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ.